ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 21 ಅಕ್ಟೋಬರ್ 2025. ಇಂದಿನ ಮುರಳಿ ಮಹಾವಾಕ್ಯಗಳು. मीठे बच्चे, सवेरे सवेरे उठ बाबा से मीठी मीठी बातें करो। विचार सागर मंथन करने के लिए सवेरे का टाइम बहुत अच्छा है. ಬೆಳಗಿನ ಜಾವದಲ್ಲಿ ಎದ್ದು ಅಮೃತ ವೇಳೆಯಲ್ಲಿ ಬಾಬಾರವರ ಜೊತೆಗೆ ಮಾತನಾಡ್ರಿ ಅಂತಾರೆ ಬಾಬಾ. ಎದ್ದು ಬೆಳಗಿನ ಜಾವ ಒಬ್ಬ ಸಾಮಾನ್ಯ ಕುಮಾರಿ ಜೀವನದೊಳಗ ಪುರುಷಾರ್ಥದ ಫಸ್ಟ್ ಲೆವೆಲ್ದೊಳಗ ಅಮೃತ ವೇಳೆ ಅರ್ಥಾತ್ ರಾತ್ರಿ ಆದಮೇಲೆ ಏನು ಬೆಳಗ್ಗೆ ಬರ್ತದೋ ಆ ಅಮೃತ ವೇಳೆಯ ಪ್ರಾಕ್ಟೀಸ್ ಅವಶ್ಯಕಿದೆ. ಆದರೆ ಒಬ್ಬ ತೀವ್ರ ಪುರುಷಾರ್ಥಿಗೆ ಕೇವಲ ಬೆಳಗಿನ ಜಾವದ ಅಮೃತ ವೇಳೆಯಷ್ಟೇ ಅಮೃತ ವೇಳೆಯಲ್ಲ, ಪೂರಾ ಸಂಗಮ ಯುಗದ ಪ್ರತಿ ಕ್ಷಣವೂ ಕೂಡ ಅಮೃತ ವೇಳೆಯೇ ಆಗಿದೆ. ಅಮೃತ ವೇಳೆ ಅಂದ ತಕ್ಷಣ ನಾವು ಅವಾಗ ಬಹಳ ಜಾಗೃತ, ಬಹಳ ಪ್ರೇಮದಿಂದ, ಬಹಳ ರುಚಿಯಿಂದ ನಾವು ಬಾಬಾರ ನೆನಪಿನಲ್ಲಿ ಇರ್ತೀವಿ. ಬಾಕಿ ಅಮೃತ ವೇಳೆ ಮುಗೀತು ಅಂತ ತಿಳ್ಕೊಂಡು ನಾರ್ಮಲ್ ಆಗಿಬಿಡ್ತೀವಿ. ಆದರೆ ಒಬ್ಬ ತೀವ್ರ ಪುರುಷಾರ್ಥಿಗೆ ಪೂರಾ ಸಂಗಮ ಯುಗದ ಕ್ಷಣವೂ ಕೂಡ ಶುಭ ಕ್ಷಣ, ಸೃಷ್ಟಿಯ ಅಮೃತ ವೇಳೆ ಆಗಿದೆ. ಹೀಗಾಗಿ ಬೆಳಿಗ್ಗೆ ಎದ್ದು ಅರ್ಥಾತ್ ಇದು ಸಂಗಮ ಯುಗ, ಸೃಷ್ಟಿ ನಾಟಕದ ಬೆಳಗಿನ ಜಾವ ಆಗಿದೆ. ಎದ್ದು ಅರ್ಥಾತ್ ಜಾಗೃತರಾಗಿ ಅವೇರ್ನೆಸ್ಸನ್ನು ಜಾಗೃತ ಮಾಡಿಕೊಂಡು ಬಾಬಾ ಹೇಳ್ತಾರೆ ವಿಚಾರ ಸಾಗರ ಮಂಥನ ಮಾಡ್ರಿ. ಏನಂತ ವಿಚಾರ ಸಾಗರ ಮಂಥನ? ನಾನು ಯಾರಿದ್ದೀನಿ, ಈ ರೋಲಲ್ಲಿ ಏನೇ ವಿಚಾರ ನಡೀತಾ ಇದೆ, ರೋಲ್ನ ಮೈಂಡ್ ಒಳಗಂದರೆ ಅದನ್ನು ಹೀಗೆ ವಿಚಾರ ನಡೀತು ಅಂತ ಹೇಳುವ ಅವಶ್ಯಕತೆ ಇಲ್ಲ. ಮನಸ್ಸೇ ಬಾಬಂದಿದೆ ಅಂದ ಮೇಲೆ ಈ ಮನಸ್ಸಿನಲ್ಲಿ ನಡೆಯುವ ವಿಚಾರಗಳು ನನ್ನ ಆತ್ಮನ ಜವಾಬ್ದಾರಿಯಲ್ಲ. ಬಾಬನ್ ಮನಸ್ಸು, ಬಾಬನ್ ವಿಚಾರ, ಡ್ರಾಮಾದ ಮನಸ್ಸು ಮತ್ತು ಡ್ರಾಮಾದ ವಿಚಾರ ಅಂದ ಮೇಲೆ ಅರ್ಪಣೆ ಮಾಡಿದ ಮೇಲೆ ಇದು ನನ್ನ ಮನಸ್ಸು ಮತ್ತು ಇದು ನನ್ನ ವಿಚಾರ ಅಂತ ಅನ್ನುವ ಪ್ರಶ್ನೆಯೇ ಇಲ್ಲ. ಈ ರೀತಿ ಇದು ಬಾಬಾರವರ ಮನಸ್ಸು, ವಿಚಾರನೂ ಬಾಬಾರವ್ರದ್ದು, ಇದರೊಳಗಿರುವ ಭಾವನೆಗಳು ಬಾಬಾರವ್ರದ್ದಾಗಿದೆ. ನಾನಂತೂ ಬಾಬಾ ತಮ್ಮ ಸಮಾನ ನಿರಾಕಾರಿ ಪವಿತ್ರ ಆತ್ಮನಾಗಿದ್ದೇನೆ ಅನ್ನುವ ಶುದ್ಧ ಒಂದು ಭಾವನೆಯೊಳಗ, ಶುದ್ಧ ಅಹಂನಲ್ಲಿ ನಾನು ಏನಿರ್ತೀನಿ ಅರ್ಥಾತ್ ಈ ಮನಸ್ಸನ್ನೇ ಬಾಬಾರವರಿಗೆ ಅರ್ಪಣೆ ಮಾಡೋದು. ಅರ್ಥಾತ್ ನಾ ಡ್ರಾಮಾ ಅಲ್ಲ, ಡ್ರಾಮಾದ ರೋಲ್ ನಾನಲ್ಲ, ಕ್ಯಾರೆಕ್ಟರ್ ನಾನಲ್ಲ, ನಾನಂತೂ ಸದಾ ಪರಿಪೂರ್ಣ, ಸದಾ ಸಂಪನ್ನ, ಸದಾ ಭರ್ಪೂರ್ ಅವಿನಾಶಿ ಆತ್ಮ ಇದ್ದೇನೆ. ಇದೇ ಚಿಂತನೆ, ಆತ್ಮಚಿಂತನೆ, ಪರಮಾತ್ಮ ಚಿಂತನೆ ಪ್ಲಸ್ ಡ್ರಾಮಾದ ಚಿಂತನೆ. ಈ ರೀತಿ ತಾವು ಬೆಳಗ್ಗೆ ಎದ್ದು ಚಿಂತನೆ ಮಾಡ್ರಿ. ಯಾಕೆಂದರೆ ಬೆಳಗಿನ ಜಾವ ತಮಗಾಗಿ ಬಹಳ ಉತ್ತಮ ಇದೆ ಅಂತ ಹೇಳ್ತಾರೆ ಬಾಬಾ. ಒಂದು ಅಲ್ಪಕಾಲಿಕ ಬೆಳಗಿನ ಜಾವ, ಏನು ನಸುಕಿನ ಜಾವ ಇದೆ, ಅದು ಚಿಂತನೆ ಮಾಡಲಿಕ್ಕೆ ಬಹಳ ಒಳ್ಳೆಯದು. ಇನ್ನೊಂದು ಬೇಹದ್ದಿನ ಬೆಳಗಿನ ಜಾವ ಈ ಅಮೃತ ವೇಳೆಯ ಸಮಾನ ಆಗಿರುವ ಸಂಗಮ ಯುಗ ಆಗಿದೆ. ಇದು ಪೂರಾ ಸಂಗಮ ಯುಗ. ನೀವು ಬೇರೆ ಏನೂ ಚಿಂತೆ ಮಾಡಬೇಕಾಗಿಲ್ಲ ಅಂತಾರೆ ಬಾಬಾ. ಎದ್ರ ಬಗ್ಗೆನೂ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಕೇವಲ ನಿಮ್ಮ ಮನಸ್ಸನ್ನು ಡ್ರಾಮಾದಿಂದ ಡಿಟ್ಯಾಚ್ ಮಾಡಿ ಈ ಮನಸ್ಸನ್ನು ಬಾಬಾಗೆ ಅರ್ಪಣೆ ಮಾಡಿ ಇದನ್ನು ಮನ್ಮನಾಭವಗೊಳಿಸೋದೇ ನಿಮ್ಮ ಮುಖ್ಯ ಕರ್ತವ್ಯ ಆಗಿದೆ. प्रश्न, भक्त भी भगवान को सर्वशक्तिवान कहते हैं और तुम बच्चे भी, लेकिन दोनों में अंतर क्या है? ಭಕ್ತರು ಕೂಡ ಬಾಬಾರವರಿಗೆ, ಭಗವಂತನಿಗೆ ಸರ್ವಶಕ್ತಿಮಾನ್ ಅಂತ ಹೇಳ್ತಾರೆ. ತಾವು ಹೇಳ್ತೀರಿ ಮಕ್ಕಳೇ, ನೀವು ಕೂಡ ಸರ್ವಶಕ್ತಿವಾನ್ ಅಂತ ಹೇಳ್ತೀರಿ. ಇಬ್ಬರೂ ಹೇಳೋದ್ರಲ್ಲಿ ಏನು ಅಂತರ ಇದೆ ಅಂತ ಕೇಳ್ತಾರೆ ಬಾಬಾ. ಅಂದರೆ ಒಬ್ಬ ಜ್ಞಾನಿ ಆತ್ಮ, ಒಬ್ಬ ಭಕ್ತಾತ್ಮ. ಭಕ್ತಾತ್ಮರು ಹೇಳ್ತಾರೆ ಸರ್ವಶಕ್ತಿವಾನ್ ಅಂತ. ಒಬ್ಬ ಜ್ಞಾನಿ ಆತ್ಮ, ಭಕ್ತಾತ್ಮ ಹೇಳೋದ್ರಲ್ಲಿ ಏನಂತರಿದೆ? ವಹ ಕೇತೆ ಭಗವಾನ್ ತೋ ಜೋ ಚಾಹೆ ವಹ ಕರ್ ಸಕ್ತಾ ಹೇ. ಅವ್ರು ತಿಳ್ಕೊಂಡಿದ್ದಾರೆ ಭಗವಂತ ಏನು ಬೇಕು ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಸಬ್ ಕುಚ್ ಉಸ್ಕೆ ಹಾತ್ ಮೇ ಹೇ ಲೇಕಿನ್ ತುಮ್ ಜಾನ್ತೆ ಹೋ. ಬಾಬಾ ಹೇಳ್ತಾರೆ
ಭಗವಂತ ಏನು ಬೇಕಾದರೂ ಮಾಡಬಲ್ಲ, ಏನು ಬೇಕಾದ್ರೂ ಮಾಡೋದು ಭಗವಂತನ ಕೈಯೊಳಗಿದೆ ಅಂತ ಭಕ್ತರು ತಿಳ್ಕೊಂಡಿದ್ದಾರೆ. ಭಗವಂತ ಏನಾದರೂ ಮಾಡಬಲ್ಲ, ಯಾಕಂದರೆ ಭಗವಂತದಾನ, ಈಶ್ವರದಾನ, ಸರ್ವಶಕ್ತಿವಾನ್ ಅದಾನ. ಹೀಗಾಗಿ ಅವನು ಸತ್ತವರನ್ನು ಬದುಕಿಸಬಲ್ಲ, ಏನು ಅಸಂಭವ ಇದೆ ಅದು ಸಂಭವ ಮಾಡಬಲ್ಲ, ಏನೆಲ್ಲ ಮಾಡಬಲ್ಲನು ಅಂತ ಭಕ್ತರು ತಿಳ್ಕೊಂಡಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ಆದರೆ ತಾವು ಮಕ್ಕಳು ತಿಳ್ಕೊಂಡಿದ್ದೀರಿ, ಬಾಬಾ ಹೇಳ್ತಾರೆ ಮೇ ಬಿ ಡ್ರಾಮಾಕ್ಕೆ ಬಂಧನ್ನೇ ಹೂँ, ನಾನು ಕೂಡ ಈ ಡ್ರಾಮಾದ ಬಂಧನದಲ್ಲಿದ್ದೀನಂತ ಸ್ವಯಂ ಭಗವಂತನೇ ಹೇಳ್ತಾರೆ. ಡ್ರಾಮಾ ಸರ್ವಶಕ್ತಿವಾನ್ ಹೇ, ಈ ವಿಶ್ವ ನಾಟಕದ ಸ್ಕ್ರಿಪ್ಟ್ ಏನಿದೆ ಅದು ಸರ್ವಶಕ್ತಿವಾನ್ ಇದೆ. ಆ ಸ್ಕ್ರಿಪ್ಟಲ್ಲಿ ಯಾರದು ಸ್ಟೋರಿ ನೂಂದಿದೆ, ಪರಂಧಾಮ ನಿವಾಸಿ ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಬಂದು ಯಾವ ರೀತಿ ಅಭಿನಯ ಮಾಡಬೇಕನ್ನುವಂತಹದ್ದು, ಅವರ ಪ್ರತಿ ಡೈಲಾಗ್, ಅವರ ಪ್ರತಿ ಬ್ಯಾಕ್ಗ್ರೌಂಡ್ ಸೀನ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲವೂ ಮೊದಲೇ ನೂಂದಿದೆ ಅಂತಂದ ಮೇಲೆ ಅದನ್ನು ತಪ್ಪಿಸ್ಲಿಕ್ಕೆ ಯಾರ ಕಡೆಯಿಂದಲೂ ಸಾಧ್ಯವಿಲ್ಲ. ಸ್ವಯಂ ಭಗವಂತನು ಕೂಡ ಈ ನಾಟಕದಲ್ಲಿ ಬಂದಿಟ್ಟಿದ್ದಾರೆ. ಆದರೆ ಭಕ್ತರು ತಿಳ್ಕೊತಾರೆ ಭಗವಂತ ಏನು ಬೇಕದನ್ನು ಮಾಡಬಲ್ಲ ಅಂತ. ಭಗವಂತ ಪರಮಾತ್ಮ ಸೃಷ್ಟಿಕರ್ತನಾಗಿರೋದ್ರಿಂದ, ಜಾನನ್ಹಾರ್ ಆಗಿರೋದ್ರಿಂದ, ಸರ್ವಜ್ಞನಾಗಿರೋದ್ರಿಂದ, ಸರ್ವಶಕ್ತಿಮಾನ್ ಆಗಿರೋದ್ರಿಂದ ಅವನೇನು ಬೇಕಾದರೂ ಮಾಡಬಲ್ಲರು. ಭಗವಂತ ಏನು ಬೇಕಾದರೂ ನಿಜವಾಗಿಯೂ ಮಾಡ್ತಾರೆ, ಆದರೆ ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಯಾಕೆ ಅಂದರೆ ಒಬ್ಬ ಸಿನಿಮಾದೊಳಗೆ ಒಬ್ಬ ಡೈರೆಕ್ಟರ್ ಏನು ಒಂದು ಸ್ಟೋರಿ ಆಯ್ಕೆ ಮಾಡ್ಕೋತಾರೋ ಅದರ ಅನುಸಾರ ಪಾತ್ರಗಳ ಒಂದು ಹಂಚಿಕೆ ಆಗ್ತದೆ. ಆಗ ಹೀರೋನ್ ಮನೆಯವರು ಬಂದು ಹೀರೋನಿಗೆ ಈ ಥರದ ಪಾತ್ರದ ಬದಲಾಗಿ ಈ ಥರ ಕೊಡ್ರಿ ಅಂತಂದ್ರೆ ಡೈರೆಕ್ಟರ್ ಇದಕ್ಕೆ ಒಪ್ಪೋದಿಲ್ಲ. ನಮ್ದೇನು ಸ್ಟೋರಿ ಇದೆ, ನಮ್ದೇನು ಫಿಲ್ಮ್ ಇದೆ, ಅದರಲ್ಲಿ ನಾಯಕ ಹೇಗಿರಬೇಕು, ಏನು ಮಾಡಬೇಕು, ಅವನ ಉಡುಗೆ, ಅವನ ಭಾವನೆ ಏನಿರಬೇಕು ಅದು ಫಿಕ್ಸ್ ಇದೆ ಅಂತಾರೆ. ಅದು ಫಿಕ್ಸ್ ಇದೆ, ಯಾರು ಏನರ ಹೇಳೋದಕ್ಕೆ ಅದನ್ನು ಸ್ಟೋರಿ ಚೇಂಜ್ ಆಗೋದಿಲ್ಲ, ಫಿಲಮ್ನ ಸ್ಕ್ರಿಪ್ಟ್ ಎಂದು ಚೇಂಜ್ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೂ ಕೂಡ ಸ್ಥೂಲ ನಾಟಕದೊಳಗೆ, 3 ತಾಸಿನ ಫಿಲ್ಮ್ ಒಳಗೆ ಅಥವಾ ಸೀರಿಯಲ್ ಒಳಗೆ ಹೀರೋ ಅಥವಾ ಯಾವುದೇ ಪಾತ್ರಧಾರಿಯ ಪಾತ್ರವನ್ನು ಸ್ವಲ್ಪ ಬದಲಾಯಿಸಬಹುದು, ಏನಾದರೂ ಚೇಂಜ್ ಮಾಡ್ಬೋದು ಆ ಡೈರೆಕ್ಟರ್. ಬಟ್ ಈ ವಿಶ್ವ ನಾಟಕದ ಬೇಹದ್ದಿನ ಒಂದು ಪಾರ್ಟಧಾರಿ, ಬೇಹದ್ದಿನ ನಾಟಕದೊಳಗೆ ಭಗವಂತನೇ ಬಯಸಿದರೂ ಕೂಡ ಈ ನಾಟಕದಲ್ಲಿ ಯಾರ ಪಾತ್ರವನ್ನು ಸ್ವಲ್ಪವೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸ್ವಯಂ ಭಗವಂತನಾದರೂ ಯಾಕೆ ಬದಲಾಯಿಸೋದಿಲ್ಲ? ಯಾಕೆ ಅಂದರೆ ಹೀಗೆ ಸ್ಥೂಲ ನಾಟಕದಲ್ಲಿ, ಫಿಲಮ್ನಲ್ಲಿ ಡೈರೆಕ್ಟರಿಗೆ ಆ ಸ್ಟೋರಿ, ಆ ಪೂರಾ ಫಿಲಮ್ನ ಸ್ಟೋರಿ ಮತ್ತು ಆ ಹೀರೋನ ಕ್ಯಾರೆಕ್ಟರ್, ಹೀರೋನ ಪ್ರತಿ ಡೈಲಾಗ್ ಪರ್ಫೆಕ್ಟ್ ಅನಿಸಿದೆ, ಓಕೆ ಅನಿಸಿದ ಮೇಲೆ ಅವ್ರು ಯಾರ ಮಾತು ಕೇಳೋದಿಲ್ಲ. ಹಾಗೆ ಪರಮಾತ್ಮ ಬಾಬಾ ಯಾವಾಗಲೂ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ಡ್ರಾಮಾ ಎಕ್ಯುರೇಟ್ ಇದೆ, ಡ್ರಾಮಾ ಕಲ್ಯಾಣಕಾರಿ ಇದೆ, ಡ್ರಾಮಾ ಅವಿನಾಶಿ ಇದೆ ಅಂತ ಅಂದಮೇಲೆ, ಎಕ್ಯುರೇಟ್ ಇದೆ ಅಂತಂದಮೇಲೆ ಡ್ರಾಮಾ ಸ್ವಯಂ ಭಗವಂತನಿಗೂ ಪಸಂದಿದೆ ಅಂತ ಸ್ವಯಂ ಶಿವಬಾಬಾ ಹೇಳ್ತಾರೆ. ಅಂದಮೇಲೆ ಶಿವಬಾಬಾ ಡ್ರಾಮಾ ಯಾಕೆ ಚೇಂಜ್ ಮಾಡ್ತಾರೆ? ಭಲೆ ನಮಗನ್ನಿಸ್ಬೋದು ಮನುಷ್ಯ ಜೀವನದೊಳಗೆ ಅಜ್ಞಾನವಶ್ ನಾವಂತೀವಿ, ಇಲ್ಲ ಬಾಬಾ ಈ ಅತಿವೃಷ್ಟಿ, ಈ ಅನಾವೃಷ್ಟಿ, ಈ ಅತಿ ರೋಗ, ಅತಿ ಚಿಂತೆ, ಅತಿ ಬಡತನ, ಬಾಬಾ ಇದ್ರ ಬದಲಾಗಿ ಈ ಜಗತ್ತು ಬದಲಾಯಿಸ್ಬಿಡಪ್ಪ ನೀನು ಅಂತ ನಾವು ಹೇಳ್ಬೋದು. ಆದರೆ ಬಾಬಾ ಇದು ಬಹಳ ಪಸಂದ್ ಬಾಬಾಗೆ ಈ ವಿಶ್ವ ನಾಟಕ. ಯಾಕೆ? ಇಲ್ಲಿ ಇರುವ ಬಡತನ, ಇಲ್ಲಿರುವ ರೋಗ, ಚಿಂತೆ, ಈ ಒಂದು ಆ್ಯಕ್ಟಿಂಗ್ ಬಾಬಾಗ ಬಹಳ ಪಸಂದ್. ಯಾಕಂದರೆ ಬಾಬಾ ಗೊತ್ತಿದೆ, ಡೈರೆಕ್ಟರ್ ಪರಮಾತ್ಮನಿಗೆ ಗೊತ್ತಿದೆ, ನನ್ನ ಪರಂಧಾಮದಿಂದ ಬಂದಿರುವಂಥ ನಿರಾಕಾರಿ ಮಕ್ಕಳು ಆತ್ಮ ಅವಿನಾಶಿ ಇದ್ದಾರೆ, ಅಮರಿದ್ದಾರೆ ಮತ್ತು ಬಹಳ ಸುಂದರ ಸಮಾನಿದ್ದಾರೆ ಅಂತ ಬಾಬಾ ಗೊತ್ತಿದೆ. ಪ್ರತಿಯೊಬ್ಬ ಆತ್ಮನಿಗೆ ಯಾವುದು ಫಿಲಮ್ನಲ್ಲಿ ಸ್ಟೋರಿ ಸಿಕ್ಕಿದೆ, ಈ ವಿಶ್ವ ನಾಟಕದೊಳಗ ಏನು ಸ್ಟೋರಿ ಸಿಕ್ಕಿದೆ, ಈ ಸ್ಟೋರಿ ಮೊದಲೇ ನೂಂದಿದೆ ಮತ್ತು ಸ್ಟೋರಿ ಒಳಗಿರುವ ಪ್ರತಿ ಘಟನೆ ಹಿಂದೆ ಕಲ್ಯಾಣನೂ ಇದೆ. ನಮಗನಿಸ್ತದೆ ಮನುಷ್ಯ ಭಾವನೆಗೆ, ನನ್ನ ಮನುಷ್ಯನ ಒಂದು ಸ್ವಭಾವಕ್ಕೆ ಹಿಂಗೆ ಅನ್ನಿಸ್ತದಲ್ಲ, ಇದೆಷ್ಟಪ್ಪ ರೋಗ, ಇದೆಷ್ಟು ಮೋಸ, ಎಷ್ಟು ಚಿಂತೆ ಅಂತ ನಮಗನ್ನಿಸ್ತದೆ. ಯಾಕಂದರೆ
ಚರ್ಮದ ಕಣ್ಣಿನಿಂದ ನೋಡೋರಿಗೆ ಈ ಜಗತ್ತು ಕೆಟ್ಟದಾಗಿನೋ ಅಥವಾ ಭಾಳ ಒಳ್ಳೆಯದಾಗಿನೋ ಕಾಣಿಸ್ತದ. ತ್ರಿನೇತ್ರಧಾರಿಯಾಗಿರುವಂಥ ಶಿವ ಬಾಬಾರವರಿಗೆ ಪ್ರತಿಯೊಬ್ಬ ಪಾತ್ರ, ಪ್ರತಿಯೊಂದು ಘಟನೆಯ ಹಿಂದೆ ಕಲ್ಯಾಣ ಇದೆ ಅನ್ನುವಂಥ ಸತ್ಯ ಗೊತ್ತಿರೋದ್ರಿಂದ ಬಾಬಾ ಈ ನಾಟಕವನ್ನು ಬದಲಾಯಿಸುವ ಏನೂ ಅವಶ್ಯಕತೆ ಇಲ್ಲ. ಹೀಗಾಗಿ ಬಾಬಾ ಈ ನಾಟಕದಲ್ಲಿ ಯಾವುದೇ ಪಾತ್ರವನ್ನು ಬದಲಾಯಿಸಲಿಕ್ಕೆ ಇಚ್ಛಿಸೋದಿಲ್ಲ. ಆ್ಯಸ್ ಇಟ್ ಈಸ್ ಡ್ರಾಮಾ ಏನಿದೆ ಹಾಗೇ ಬಾಬಾರವರಿಗೆ ಎಷ್ಟು ಬಾರಿ ಇದು ಪ್ಲೇ ಆದರೂ ಕೂಡ ಭಾಳ ಭಾಳ ಬಾಬಾ ಪಸಂದಿದೆ. ಅಂದ ಮೇಲೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಸ್ವಯಂ ನಾನು ಈ ನಾಟಕದ ಬಂಧನದಲ್ಲಿ ಬಂದಿಟ್ಟಿದ್ದೀನಿ. ಅಂದರೆ ಈ ಸೃಷ್ಟಿ ನಾಟಕದಲ್ಲಿ ನೀವೆಲ್ಲರೂ ಪಾತ್ರ ಮಾಡಲಿಕ್ಕೆ ಬಂದು ಯಾವಾಗ ಅಜ್ಞಾನದಲ್ಲಿ ಸಿಕ್ಕಾಕೋತೀರಿ, ದೇಹಭಾನದಲ್ಲಿ ಮುಳುಗ್ತೀರಿ, ಆಗ ಸ್ವಯಂ ನಾನೇ ಈ ನಾಟಕದಲ್ಲಿ ಪತಿತ ಜಗತ್ತಿನಲ್ಲಿ ಬಂದು ನೀವೆಲ್ಲರ ಕಲ್ಯಾಣ ಮಾಡಬೇಕಾಗ್ತದ. ಇದು ನೂಂದಿದೆ ಅಂತಾರೆ ಬಾಬಾ. ಅಂದರೆ ಇದು ಈ ಕಾರ್ಯ ಮಾಡಲಿಕ್ಕೆ ನಾನು ಬರಲೇಬೇಕು, ಇದರಿಂದ ನಾನು ತಪ್ಪಿಸ್ಕೋತೀನಿ ಅಂದ್ರೂ ಕೂಡ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಅಂದಮೇಲೆ ಡ್ರಾಮಾ ಏನಾಗಿದೆ? ಸರ್ವಶಕ್ತಿವಾನ್ ಆಗಿದೆ. ಹೇಗೆ ಭಗವಂತ ಸರ್ವಶಕ್ತಿವಾನನೋ, ಭಗವಂತನು ರಚಿಸಿರುವಂಥ ಈ ಡ್ರಾಮಾನೂ ಕೂಡ ಸರ್ವಶಕ್ತಿವಾನ್ ಆಗಿದೆ. बाबा को सर्वशक्तिवान इसीलिए कहा जाता क्योंकि उनके पास सर्व सद्गति देने की शक्ति है. ಜ್ಞಾನಿ ಮಕ್ಕಳು ಬಾಬಾರವರಿಗೆ ಸರ್ವಶಕ್ತಿವಾನ್ ಅನ್ನುವಂಥ ದೃಷ್ಟಿಕೋನ ಏನಾಗಿದೆ, ಅದರ ಉದ್ದೇಶ ಏನು? ಯಾಕೆಂದರೆ ಪರಮಾತ್ಮ ತನ್ನ ಸತ್ಯ ಜ್ಞಾನದ ಅರಿವನ್ನು ಮಾಡಿಸಿ ಸರ್ವರಿಗೂ ಸದ್ಗತಿ ಕೊಡುವಂಥ ತಾಕತ್ ಬಾಬನ ಹತ್ರ ಇದೆ. ಹೀಗಾಗಿ ಬಾಬಾ ಸರ್ವಶಕ್ತಿವಾನ್ ಇದ್ದಾರೆ. ऐसा राज्य स्थापन करता जिसे कभी कोई छीन नहीं सकता. ಇಂಥ ಒಂದು ರಾಜ್ಯವನ್ನು ಬಾಬಾ ನಮಗಾಗಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಆ ರಾಜ್ಯವನ್ನು ಯಾರೂ ಮಧ್ಯದಲ್ಲಿ ಎಂದಿಗೂ ಕೂಡ ಕಸಿದುಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಧಾರಣೆಗಾಗಿ ಮುಖ್ಯ ಸಾರ್ ಮೊದಲೇದು, ಬೆಳಿಗ್ಗೆ ಎದ್ದು ಬಾಬಾರವ್ರ ಜೊತೆಗೆ ಬಹಳ ಮಧುರಾತಿ ಮಧುರ ಮಾತುಗಳನ್ನು ಆಡ್ರಿ ಅಂತ. ಜಗತ್ತಿನಲ್ಲಿ ಯಾರೆಲ್ಲ ಮಾತಿನ ಮೂಲಕ ತಮ್ಮ ದುಃಖ ಶೇರ್ ಮಾಡ್ಕೋತಾರ, ಮಾತಿನ ಮೂಲಕ ತಮ್ಮ ಫೀಲಿಂಗ್ಸನ್ನು ಇನ್ನೊಬ್ಬರಿಗೆ ನೀಡ್ತಾರೆ, ಮಾತಿನ ಮೂಲಕವೇ ತಮ್ಮ ಎಲ್ಲ ಕಷ್ಟವನ್ನು ಇನ್ನೊಬ್ಬರ ಜೊತೆಗೆ ಹೇಳ್ಕೋತಾರೆ, ಕೇಳ್ತಾರೆ. ಹಾಗೆ ಬಾಬಾ ಹೇಳ್ತಾರೆ, ನಿನಗೆ ಏನು ಜರುರತ್ತಿದೆ ಅದನ್ನು ಪೂರ್ಣ ಮಾಡೋರು ಆ್ಯಕ್ಚುಲಿ ಬಾಬಾ ಅದಾರ. ಅಂದಮೇಲೆ ಬಾಬನ ಜೊತೆಗೆ ಮಾತಾಡ್ರಿ. ಮಧುರವಾದ ಅಥವಾ ನಿನ್ಗೆ ಏನು ಅನ್ನಿಸ್ತಿದೆ, ಪರಮಾತ್ಮ ನನ್ನ ಆತ್ಮದ ಸ್ವಂತ ತಂದೆ ಇದ್ದಾರೆ ತಂದಮೇಲೆ ಬಾಬನ ಜೊತೆಯಲ್ಲಿ ಮಾತಾಡ್ರಿ. ರೋಜ್ ಖುಷಿ ಕಿ ಖುರಾಕ್ ಖಾತೆ ಹುವೆ ಅತೀಂದ್ರಿಯ ಸುಖಕ ಅನುಭವ ಕರ್ನಾ ಹೇ. ಪ್ರತಿನಿತ್ಯವೂ ಖುಷಿಯ ಔಷಧವನ್ನು ಸೇವಿಸ್ತಾ ಅತೀಂದ್ರಿಯ ಸುಖದ ಅನುಭವ ಮಾಡಬೇಕಾಗಿದೆ. ಪ್ರತಿದಿನ ಖುಷಿಯ ಔಷಧ ಸ್ವೀಕಾರ ಮಾಡೋದು ಅಂತಂದರೆ ಎಲ್ಲಿ ನಮ್ಮ ಯೋಗ ಯಥಾರ್ಥಿದೆ, ಸೇವಾ ನಿಸ್ವಾರ್ಥಿದೆ, ಅಲ್ಲಿ ಖುಷಿಯ ಭೋಜನ ಸಿಗಲಿಕ್ಕೆ ಬೇಕು. ಖುಷಿಯ ಔಷಧ ವರ್ಕ್ ಆಗಲೇಬೇಕು. ಅಂದಮೇಲೆ ಬಾಬಾ ಹೇಳ್ತಾರ, ಈ ಖುಷಿಯ ಔಷಧವನ್ನು ಕುಡಿದು ಅತೀಂದ್ರಿಯ ಸುಖದ ಅನುಭವ ಮಾಡ್ರಿ. सतयुगी राजधानी स्थापन करने में बाबा का पूरा मददगार बनना है. ಸತ್ಯುಗಿ ಸ್ಥಾಪನೆ ಮಾಡಲಿಕ್ಕೆ ಬಾಬಾರವರಿಗೆ ಪೂರ್ಣ ಸಹಯೋಗಿ ಆಗ್ರಿ. ಪೂರ್ಣ ಸಹಯೋಗಿ ಅಂದರೆ ಪೂರ್ಣ ಆತ್ಮ ಅಭಿಮಾನಿ ಸ್ಥಿತಿ, ಪೂರ್ಣ ದೇಹ ಭಾನದಿಂದ, ದೇಹದ ಜಗತ್ತಿನ ಡ್ರಾಮಾದ ಎಲ್ಲ ಮಾತುಗಳಿಂದ ಬಾಬಾ ಹೇಳ್ತಾರೆ, ಡಿಟ್ಯಾಚ್ ನ್ಯಾರ ಆಗ್ರಿ, ನಿಮ್ಮ ಆತ್ಮಿಕ ಅವಸ್ಥೆಯಲ್ಲಿ ಬನ್ನಿರಿ. ಇದೇ ಬಾಬಾರವರಿಗೆ ಕೊಡುವ ಪೂರ್ಣ श्रेष्ठ सहयोग आಗಿದೆ. तो याद से विकर्म विनाश करने हैं, भोजन भी ಶುದ್ಧಿ से बनाना है. ಬಾಬಾರ ನೆನಪು ಮಾಡಿ ಮತ್ತು ಆತ್ಮನ ಸದ್ಗುಣಗಳ ನೆನಪು ಮಾಡ್ತಾ ತಮ್ಮ ವಿಕರ್ಮಗಳನ್ನು ವಿನಾಶ ಮಾಡಿಕೊಡ್ರಿ. ಹಾಗೂ ಭೋಜನವನ್ನು ಶುದ್ಧಿಯಿಂದ ಮಾಡಬೇಕು ಅಂತಾರೆ ಬಾಬಾ. ಯಾಕೆಂದರೆ ಸ್ವಯಂ ದೇವತೆಗಳು, ದೇವಾತ್ಮರು ಸ್ವೀಕಾರ ಮಾಡುವಂತಹ ಪ್ರಸಾದ ಅನ್ನ ರೆಡಿ ಆಗ್ತದಂದ್ರೆ ಬಹಳ ಪ್ರೇಮದಿಂದ ತಯಾರು ಮಾಡಬೇಕು ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ಯಾವ ಅನ್ನವನ್ನು ನಾವು ರೆಡಿ ಮಾಡ್ತೀವಿ ಆ ಅನ್ನ ಸ್ವಯಂ ಭಗವಂತ ಸ್ವೀಕಾರ ಮಾಡ್ತಾರೆ, ದೇವತೆಗಳು ಸ್ವೀಕಾರ ಮಾಡ್ತಾರೆ, ಮತ್ತು ಬ್ರಾಹ್ಮಣರು ಸ್ವೀಕಾರ ಮಾಡ್ತಾರೆ. ತಂದಮೇಲೆ ಬಾಬಾ ಹೇಳ್ತಾರೆ, ಬಹಳ ಶುದ್ಧಿಯಿಂದ ಭೋಜನ ಆಗಬೇಕು. ಅಂದರೆ ಹೈಜಿನಿಕ್ಕೂ ಇರಬೇಕು, ಕೈ ಶುದ್ಧಿ, ವಸ್ತುಗಳ ಶುದ್ಧೀಕರಣದಿಂದ. ಆದರೆ ಬಾಬಾ ಹೇಳುವ ಶುದ್ಧಿ ಅರ್ಥಾತ್ ನಾ ಅಡಿಗೆ ಮಾಡ್ತಿದ್ದೀನಿ ಅಲ್ಲ, ಭಗವಂತ ಈ ಅಡಿಗೆಯನ್ನು ತಯಾರು ಮಾಡಿಸೋ ಪ್ಲಾನ್ ಮಾಡಿದ್ದಾರೆ. ರೋಲ್
ಮೂಲಕ ಡ್ರಾಮಾ ಅಡಿಗೆ ಮಾಡಿಸ್ತಾ ಇರೋದನ್ನು ನಾ ಆತ್ಮ ನೋಡ್ತಾ ಇದ್ದೀನಿ. ನಾ ಅಡಿಗೆ ಮಾಡಿದ್ದೀನಿ, ನಾನು ಟೇಸ್ಟ್ ಮಾಡಿದ್ದೀನಿ, ನಾನು ಈ ಥರ ಯಾರೂ ಮಾಡೋದಿಲ್ಲ ಅಂತ ಈ ರೀತಿ ಅಂದರೆ ಸ್ವಾರ್ಥ ಇತ್ತು ಅಂದರೆ ಅದು ಶುದ್ಧಿ ಅಲ್ಲ. ಭೋಜನ ಬಹಳ ಶುದ್ಧಿಯಿಂದ ಮಾಡಬೇಕು ಅಂತಾರೆ ಬಾಬಾ. ಮಾತಾಡ್ತಾ, ವರ್ಣನೆ ಮಾಡ್ತಾ, ಹಿಂದಿನ ಸ್ಟೋರಿ ಹೇಳ್ತಾ, ಇದು ಇವರಿಗಿಷ್ಟ, ಇದು ಇವರಿಗಿಷ್ಟ, ಅರೆ ಅವರಿಗಿಷ್ಟ ಇವರಿಗಿಷ್ಟ ಅಂದರೆ ನೀವು ಯಾವ ಕಾನ್ಷಿಯಸ್ ಒಳಗಿರಿ? ನೀವು ಹ್ಯೂಮನ್ ಕಾನ್ಷಿಯಸ್ ಒಳಗಿರಿ ಮತ್ತು ಸಂಬಂಧಿಕರನ್ನೇ ನೆನಪು ಮಾಡ್ಕೊಳ್ತಿ. ಆದರೆ ಮಾಡ್ತಾ ಇರೋದು ಭಗವಂತನ ಭೋಜನ ತಂದ ಮೇಲೆ ಅದು ಶುದ್ಧೀಕರಣ ಹೆಂಗಾಗ್ಲಿಕ್ಕೆ ಸಾಧ್ಯ? ಅದು ಬಹಳ ಶುದ್ಧಿಯಿಂದ ಭೋಜನವನ್ನು ತಯಾರು ಮಾಡಬೇಕು. ವರದಾನ್ ದಿವ್ಯ ಗುಣೋಂಕೆ ಆಹ್ವಾನ ದ್ವಾರ, ದಿವ್ಯ ಗುಣಗಳ ಆಹ್ವಾನದ ಮೂಲಕ ಸರ್ವ ಅವಗುಣೋं की आहुति देने वाले संतुष्ट ಆತ್ಮ ಭವ. ದಿವ್ಯ ಗುಣಗಳ ಆಹ್ವಾನದ ಮೂಲಕ ಅವಗುಣಗಳಿಗೆ ಆಹುತಿ ಕೊಡುವಂತಹ संतुष्ट आत्मा भव. जैसे दीपावली पर विशेष सफाई और कमाई का ध्यान रखते हैं. ದೀಪಾವಳಿಯಲ್ಲಿ ಒಂದು ಬಹಳ ಬೇಗನೆ ಹಬ್ಬದ ಮೊದಲೇ ಅಂಗಡಿಗಳನ್ನು, ತಮ್ಮ ವ್ಯಾಪಾರದ ಕೇಂದ್ರಗಳನ್ನು, ಕಂಪನಿಗಳನ್ನು ಕ್ಲೀನ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಒಂದು. ಎರಡನೇದು, ಈ ವರ್ಷ ಹೆಚ್ಚು ಗಳಿಕೆ ಆಗಬೇಕು ಅಂತ ಗಳಿಕೆಯ ಕಡೆಗೂ ಕೂಡ ಗಮನ ಇರ್ತದೆ. ऐसे आप भी सब प्रकार की सफाई और कमाई का लक्ष्य रख संतुष्ट आत्मा बनो. ಅಂಡರ್ಲೈನ್. ತಾವೂ ಸಹ ಬಾಬಾ ಹೇಳ್ತಾರೆ ಅನೇಕ ಪ್ರಕಾರದ ಸಫಾಯಿ. ಅಂಡರ್ಲೈನ್. ಸಫಾಯಿ ಅದು ದೃಷ್ಟಿದೇ ಇರ್ಬೋದು, ನಮ್ಮ ಶಬ್ದದ್ದೇ ಇರ್ಬೋದು, ಕರ್ಮದ್ದೇ ಇರ್ಬೋದು, ಸಂಪರ್ಕ ಇರ್ಬೋದು. ಎಲ್ಲ ಪ್ರಕಾರದ ಸಫಾಯಿ ಬೇಕಂತಾರೆ ಬಾಬಾ. ಶುದ್ಧೀಕರಣ ಬೇಕು ಮತ್ತು ಗಳಿಕೆನೂ ಆಗ್ತಾ ಇರ್ಬೋದು. ಆತ್ಮದ ಒಂದು ಕಲ್ಯಾಣ, ಅರ್ಥಾತ್ ಗಳಿಕೆ ಅಂತಂದರೆ ಆಶೀರ್ವಾದ, ಗಳಿಕೆ ಅಂತಂದರೆ ಪರಮಾತ್ಮನ ನೆನಪಿನ ಜಮಾ. ಸೊ ಗಳಿಕೆನೂ ಆಗ್ತಿರಬೇಕು. ಆಗ ನೀವು ಸಂತುಷ್ಟ ಆತ್ಮರಂತ ಅನುಭವ ಮಾಡಲಿಕ್ಕೆ ಸಾಧ್ಯ. ಸಂತುಷ್ಟ ದ್ವಾರ ಈ ಸರ್ವ ದಿವ್ಯ ಗುಣೋं का आह्वान कर सकेंगे. ಎಷ್ಟು ಆತ್ಮ ತೃಪ್ತ, ಎಷ್ಟು ಆತ್ಮ ಎಷ್ಟು ಸಂತುಷ್ಟಿ ಇರ್ತೀನೋ ಅಷ್ಟು ಬಾಬಾ ಹೇಳ್ತಾರೆ ನೀವು ಅನೇಕ ದಿವ್ಯ ಗುಣಗಳನ್ನು ಆಹ್ವಾನ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅಂದರೆ ಎಷ್ಟು ಮೈಂಡ್ ಕ್ಲೀನ್ ಇರ್ತದ, ಎಷ್ಟು ಈ ಮನಸ್ಸನ್ನು ಡಿಟ್ಯಾಚ್ ಅಬ್ಸರ್ವರ್ ಆಗಿ ನೋಡ್ತಾ ಇದನ್ನು ಬಾಬಾಗೆ ಅರ್ಪಣೆ ಮಾಡ್ತೀವಿ. ಮತ್ತು ಸ್ವಯಂನ ಆತ್ಮ ಸತ್ಯದ ಮೇಲೆ, ಆತ್ಮನ ಶಾಂತ ಸ್ವರೂಪ ಸ್ಥಿತಿಯ ಮೇಲೆ, ಆತ್ಮನ ಪರಮ ಪವಿತ್ರತೆಯ ಒಂದು ದಿವ್ಯತೆಯ ಮೇಲೆ ಎಷ್ಟು ಏಕಾಗ್ರ ಮಾಡ್ತೀನೋ ಬಾಬಾ ಹೇಳ್ತಾರೆ ಅಷ್ಟಷ್ಟು ದಿವ್ಯ ಗುಣಗಳನ್ನು ನೀವೇನು ಮಾಡ್ತೀರಿ ಅಟ್ರಾಕ್ಟ್ ಮಾಡ್ತೀರಿ, ಆಹ್ವಾನ ಮಾಡ್ತೀರಿ. ಫಿರ್ ಅವಗುಣೋं की आहुति ಸ್ವತಃ ಹೋ ಜಾಯೇಗಿ. ಯಾವ ಪ್ಲೇಸ್ ಒಳಗೆ ಗುಣಗಳು ಬಂದ್ಬಿಡ್ತಾವ ಅಂದರೆ, ಅವಗುಣ ಅಂದರೆ ಅಜ್ಞಾನ, ಗುಣ ಅಂದರೆ ಪ್ರಕಾಶ. ಯಾವಾಗ ಗುಣಗಳು ಅನ್ನುವ ಪ್ರಕಾಶ ತಮ್ಮೊಳಗೆ ಬರ್ತದೋ ಅವಾಗ ಅಜ್ಞಾನ ಅರ್ಥಾತ್ ಅವಗುಣ ತಾನ ಓಡಿ ಹೋಗ್ಬಿಡ್ತಾವಂತ ಹೇಳ್ತಾರೆ ಬಾಬಾ. अंदर जो कमजोरियाँ, कमियाँ, निर्बलता, कोमलता रही हुई है उसे समाप्त कर अब नया खाता शुरू करो. अंडरलाइन. ಯಾವುದು ಆಂತರಿಕವಾಗಿ ಮನಸ್ಸಿನಲ್ಲಿ ಕಂಜೋರಿಗಳು, ಏನು ಕಂಜೋರಿ? ಮನಸ್ಸಿನಾಗ ನಡೆಯುವಂಥ ವಿಚಾರ ರಿಯಲ್ ಅಂತ ತಿಳ್ಕೊಂಡು, ಆ ಮನಸ್ಸೇ ನಾ ಅಂತ ತಿಳ್ಕೊಂಡು, ನನಗೆ ಈ ರೀತಿ ಯಾಕೆ ಲಾಸ್ ಆಯಿತು, ಈ ವರ್ಷ ಹೀಗೆ ಏಕಾಯಿತು, ಜನ ಯಾಕೆ ಹೀಗಂದ್ರು, ನನಗೆ ಯಾಕೆ ಹೀಗೆ ಮಾಡ್ತಾರೆ, ಮನೆಯವರು ನನಗೆ ಯಾಕೆ ನಂಬುವುದಿಲ್ಲ, ಇದು ಕಮ್ಜೋರಿ ಅಂತಾರೆ ಬಾಬಾ. ಏನೇ ನಡಿಬೇಕು ಡ್ರಾಮಾನುಸಾರ ಅದು ನಡೀತದ. ನೀ ಆತ್ಮ ಎವರ್ ಪ್ಯೂರ್ ಮತ್ತು ನಿಮ್ಮ ಸುತ್ತಮುತ್ತಲಿರೋರು ಕೂಡ ನಿಜವಾಗಿಯೂ ಎವರ್ ಪ್ಯೂರ್, ಎವರ್ ಪೀಸ್ಫುಲ್ ಸೋಲ್ ಇದ್ದಾರೆ. ಅವ್ರ ಪಾರ್ಟಲ್ಲಿ ಏನೇ ಇರ್ಬೋದು ಆ ಪಾರ್ಟ್ ಅವರು ಮಾಡಿಯೇ ತೀರ್ತಾರೆ. ಅಂದಮೇಲೆ ಬಾಬಾ ಹೇಳ್ತಾರೆ ಏನೇನು ಕಮ್ಜೋರಿ ಇದೆ ಇದು ರಿಯಲ್ ಅಂತ ತಿಳ್ಕೊಂಡು, ದುಃಖಿಯಾಗುವ ಎಲ್ಲ ಘಟನೆಗಳು ರಿಯಲ್ ಅಂತ ತಿಳ್ಕೊಂಡು ನಿರಾಶಾಗುವಂಥದ್ದೇನು ಕಮ್ಜೋರಿ ಇದಾವಲ್ಲ ಇವನ್ನೆಲ್ಲ ಆಹುತಿ ಕೊಡ್ರಿ ಅಂತ ಹೇಳ್ತಾರೆ ಬಾಬಾ. तो ಹೊಸ ಖಾತೆಯನ್ನು ಶುರು ಮಾಡ್ರಿ. ನಯ ಸಂಸ್ಕಾರೋं के नए वस्त्र धारण कर सच्ची दीपावली मनाओ. ಅಂಡರ್ಲೈನ್. ಹೊಸ ಡ್ರೆಸ್ ಹಾಕೋಬೇಕು ಅಂತ ಯಾಕೆ ಭಕ್ತಿ ಮಾರ್ಗದಲ್ಲಿ ದೀಪಾವಳಿ ಎಂದು ಹೊಸ ಬಟ್ಟೆ ಅಂತ ಯಾಕೆ ಹೇಳಿದರು ಅಂತಂದರೆ, ಹಳೆಯ ಕಮ್ಜೋರಿಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಶುದ್ಧ
ಹೊಸ ಸಂಸ್ಕಾರಗಳನ್ನು ಧಾರಣೆ ಮಾಡಿಕೊಂಡಿರುವ ಯಾದಗಾರರೇ ಭಕ್ತಿಯಲ್ಲಿ ಹೊಸ ಬಟ್ಟೆ ಮಾಡ್ಕೊಂಡಿರೋರು. ಆ ದೀಪಾವಳಿ ಹಬ್ಬಕ್ಕಂತೂ ಹೊಸ ಬಟ್ಟೆನ ಹಾಕೋಬೇಕು ಅಂತ. ಆ್ಯಕ್ಚುಲಿ ಸ್ಥೂಲವಾದ ಹೊಸ ಬಟ್ಟೆಯ ಮಾತಲ್ಲ, ಸೂಕ್ಷ್ಮ ರೂಪದಲ್ಲಿ ನನ್ನೊಳಗಿರುವಂಥ ಹಳೆಯ ಕಲಿಯುಗದ ಪ್ರೋಗ್ರಾಮನ್ನು, ಸಂಸ್ಕಾರ ರೂಪಿ ಪ್ರೋಗ್ರಾಮನ್ನು ಚೇಂಜ್ ಮಾಡಿಕೊಂಡು ಮನುಷ್ಯ ಜೀವನವನ್ನು ಎಂಡ್ ಮಾಡಿ ನನ್ನ ದೇವತಾಪೂರ್ಣ, ಶಾಂತಿಪೂರ್ಣ ಸಂಪನ್ನತೆಯ ಅನುಭವದ ರೀಪ್ರೋಗ್ರಾಮ್ ಮಾಡುವುದೇನಿದೆ, ಇದೇ ಸಂಸ್ಕಾರಗಳ ಹೊಸತನ. ಇದುವೇ ವಸ್ತ್ರಧಾರಣೆ, ಸಂಸ್ಕಾರ ರೂಪಿ ವಸ್ತ್ರ ಧಾರಣೆ ಮಾಡೋದು. ಇದೇ ಸತ್ಯ ದೀಪಾವಳಿ. ಬಾಕಿ ಬಟ್ಟೆ ಉಟ್ಕೊಂಡು ತೊಟ್ಕೊಂಡು ಮತ್ತು ಅನೇಕ ರೀತಿಯ ಶೃಂಗಾರಗಳನ್ನು ಮಾಡ್ತಾ ಅದು ಕೇವಲ ದೀಪಾವಳಿಯ ನಿಮಿತ್ತ ಶಾರೀರಿಕ ಅಥವಾ ಸ್ಥೂಲ ಆಚರಣೆ ಮಾತ್ರ ಜಗತ್ತಿನಲ್ಲಿ ನಡೆಯೋದು. ನಿಜವಾದ ದೀಪಾವಳಿ ಏನು ಅಂತಂದರೆ, ಬಾಬಾ ಹೇಳ್ತಾರೆ, ನಿಮ್ಮ ಒಂದು ಈ ಸಮಯದೊಳಗೆ ಹಳೆಯ ಸಂಸ್ಕಾರಗಳನ್ನು ಡಿಲೀಟ್ ಮಾಡಿಕೊಂಡು ಹೊಸ ಶುದ್ಧ ಪವಿತ್ರ ಸಂಸ್ಕಾರಗಳ ರೀಮರ್ಜ್ ಮಾಡಿಕೊಂಡು ಧಾರಣೆ ಮಾಡಿಕೊಳ್ಳೋದೇ ನಿಜವಾದ ಹೊಸ ವಸ್ತ್ರ ಧಾರಣೆ ಮಾಡೋದಾಗಿದೆ. ಸ್ಲೋಗನ್: ಸ್ವಮಾನ್ ಕಿ ಸೀಟ್ ಪರ್ ಸದಾ ಸೆಟ್ रहना है तो ದೃಢ ಸಂಕಲ್ಪ ಕಿ ಬೆಲ್ಟ್ ಅಚ್ಚಿ तरह से बांध लो. ಸ್ವಮಾನದ ಸೀಟ್ ಮೇಲೆ ಸೆಟ್ ಆಗಿರಬೇಕು ಅಂತಂದರೆ ದೃಢ ಸಂಕಲ್ಪದ ಬೆಲ್ಟನ್ನು ಚೆನ್ನಾಗಿ ಕಟ್ಕೊಡ್ರಿ ಅಂತ ಹೇಳ್ತಾರೆ ಬಾಬಾ. ದೃಢ ಸಂಕಲ್ಪದ ಬೆಲ್ಟ್ ಅಂದರೆ ಮೈ ಹೂ ಹಿ ನಿರಾಕಾರ ಆತ್ಮ, ಮೈ ಹೂ ಹಿ ಬಾಪ್ ಸಮಾನ ಆತ್ಮ, ಮೈ ಹೂ ಹಿ ಅಮರ್ ಅವಿನಾಶಿ ಶಾಶ್ವತ ಆತ್ಮ. ಇದಾಗಿದೆ ದೃಢ. ಈ ದೃಢತೆಯ ಬೆಲ್ಟ್ ಕಟ್ಕೊಂಡ್ರಿ ಅಂತಂದರೆ ನೀವು ಸ್ವಮಾನದ ಸೀಟ್ ಮೇಲೆ ಸ್ಥಿತಾಗಲಿಕ್ಕೆ ಸಾಧ್ಯ ಇದೆ. ಅವ್ಯಕ್ತಿಶಾರ ಸ್ವಯಂ ಹಾಗೂ ಸರ್ವರ ಪ್ರತಿ ಮನಸಾ ದ್ವಾರ ಯೋಗದ ಶಕ್ತಿಗಳ ಪ್ರಯೋಗ ಮಾಡ್ರಿ. ಶಾಂತಿಯ ಶಕ್ತಿ ಪ್ರयोग पहले स्व के प्रति तन की व्याधि के ऊपर करके देखो. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಶಾಂತಿಯ ಶಕ್ತಿ ಅಂತಂದರೆ ನಾವು ಯಾವಾಗಲೂ ಶಬ್ದದಲ್ಲಿ ಯಾವುದನ್ನು ಡಿಸ್ಕ್ರೈಬ್ ಮಾಡ್ತೀವಿ ಅಥವಾ ಅದರದ್ದೊಂದು ಡೆಫಿನೇಷನನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಸಾಧ್ಯ ಇದೆ ಅಂತಂದರೆ, ಯಾವುದು ಈ ಮೈಂಡಿಗೆ ಗೋಚರಿಸ್ತದೋ, ಕಾಣಿಸ್ತದೋ, ಕೇಳಿಸ್ತದೋ ಅಥವಾ ಸ್ಪರ್ಶದಿಂದ ಫೀಲಿಂಗ್ ಆಗ್ತದೋ ಅದ್ರ ಬಗ್ಗೆ ಮಾತ್ರ ಈ ಮೈಂಡ್ ಡಿಸ್ಕ್ರೈಬ್ ಮಾಡ್ತದೆ. ಈ ಮೈಂಡಿಗೂ ಗೊತ್ತಿಲ್ಲ ನಿಜವಾದ ಸೈಲೆನ್ಸ್ ಪವರ್ ಏನಂತ. ಸೈಲೆನ್ಸ್ನ ಶಕ್ತಿ ಏನಿದೆ ಅದು ಕೇವಲ ಯಾರಾದರೂ ವರ್ಣನೆ ಮಾಡಿದ್ರಿಂದ ತಿಳ್ಕೊಳ್ಳುವಂಥದ್ದಲ್ಲ. ಡ್ರಾಮಾ ಮತ್ತು ಈ ರೋಲ್ನಿಂದ ಡಿಟ್ಯಾಚ್ ನನ್ನ ರಿಯಲ್ ಆತ್ಮದ ಸತ್ಯದ ಅನುಭವದ ಕಡೆಗೇನು ಇಂಟ್ರೆಸ್ಟ್ ಇಡ್ತೀನಿ, ಆಗೇನು ಆತ್ಮಸ್ಮೃತಿಯೊಳಗೆ ಯಾವ ಶಾಂತಿ ಅನುಭವ ಆಗ್ತದೋ ಅದು ರಿಯಲ್ ಸೈಲೆನ್ಸ್. ಆ ಸೈಲೆನ್ಸ್ನ ಪವರನ್ನು ಈ ಸಮಯದೊಳಗೆ ನಿಮ್ಮ ಒಂದು ಸ್ವಯಂನ ಮೇಲೆ ಪ್ರಯೋಗ ಮಾಡಿರಿ. ಸ್ವಯಂ ಅಂದರೆ ಸ್ವಯಂನ ಮನಸ್ಸಿನ ಮೇಲೆ ಮತ್ತು ಶರೀರದ ರೋಗದ ಮೇಲೆ ಪ್ರಯೋಗ ಮಾಡಿ ನೋಡ್ರಿ ಅಂತಾರೆ ಬಾಬಾ. ನೋಡಿರೇನು ಇಲ್ಲಿವರೆಗೆ? ಬಾಬಾ ಹೇಳಿದ ಹಾಗೆ ನೋಡಿದ್ದೀರೇನು ವಿಧಿಪೂರ್ವಕವಾಗಿ? ಹಾಗಾದರೆ ಈಗ ನೋಡ್ರಿ. तो इस शक्ति द्वारा कर्म बंधन का रूप मीठे संबंध के रूप में बदल जाएगा. ಎಷ್ಟು ಖೂಬ್ಸೂರತ್, ಎಷ್ಟು ಸುಂದರ ಮಾತು ಮಕ್ಕಳೇ. ಒಂದು ವೇಳೆ ಈ ಸಮಯದೊಳಗೆ ನೀವು ಸೈಲೆನ್ಸ್ನ ಪವರ್ನ ಅನುಭವ ಮಾಡಿ ಅದನ್ನು ಒಂದು ವೇಳೆ ನೀವು ಶರೀರದ ರೋಗದ ಮೇಲೆ ಪ್ರಯೋಗ ಮಾಡಿದ್ರಿ ಅಂತಂದರೆ ನಿಮ್ಮೆಲ್ಲ ಕರ್ಮ ಬಂಧನ್ ಸಾಕು ಎಷ್ಟಪ್ಪ ಅಂತ ಅಂದ್ಕೊಳ್ಳೋದು, ನರಳಾಡೋದು, ಇನ್ನೊಬ್ಬರ ಮುಂದೆ ದುಃಖಪಟ್ಟು ವ್ಯಥೆಪಟ್ಟು ಚಿಂತೆ ಮೂಲಕ ಇನ್ನೊಬ್ಬರಿಗೆ ಶೇರ್ ಮಾಡ್ಕೊಳ್ಳೋದು, ಈ ಎಲ್ಲ ಕರ್ಮ ಬಂಧನದಿಂದ ಮುಕ್ತ ಆಗ್ತೀರಿ ಮತ್ತು ಮಧುರ ಸಂಬಂಧದಲ್ಲಿ ಪರಿವರ್ತನೆ ಆಗ್ತದೆ. ಕರ್ಮ ಭೋಗ ಕರ್ಮ ಕಾ ಕಡಾ ಬಂಧನ್ ಹೈ. ಕರ್ಮದ ಭೋಗ ಏನಿದೆಯಲ್ಲ, ಕರ್ಮ ಭೋಗ ಯಾರ್ದು? ಕರ್ಮ ಭೋಗ ಯಾರ್ದಿದೆ? ಕ್ಯಾರೆಕ್ಟರ್ನ ಮೈಂಡ್ದಿದೆ. ಆತ್ಮ ಕರ್ಮವನ್ನು ಮಾಡುವುದಿಲ್ಲ ಅಂದಮೇಲೆ ಕರ್ಮ ಭೋಗಿಸೋದು ಇಲ್ಲ. ಆತ್ಮ ಯಾವಾಗಲೂ ಸಾಕ್ಷಿ ದೃಷ್ಟ ಇದೆ. ಕರ್ಮ ಮಾಡಿದವರು ಆ ಕರ್ಮದಲ್ಲಿ ಸಿಕ್ಕಾಕೋತಾರೆ ಹೊರತಾಗಿ ಸಾಕ್ಷಿ ದೃಷ್ಟ ಆಗೋಕ್ಕೆ ಸಾಧ್ಯ ಇಲ್ಲ. ಬಾಬಾ ಯಾವಾಗಲೂ ಹೇಳ್ತಾರೆ, ಮಕ್ಕಳೇ ನನ್ನ ಸಮಾನ ನೀವು ಸಾಕ್ಷಿ ಭಾವದಿಂದ ನನ್ನ ಜೊತೆಯಾಗಿ ಈ ಜಗತ್ತನ್ನು ನೋಡ್ರಿ. ಈ ಜಗತ್ತು ಬಹಳ ಮನೋರಂಜನಾ ರೂಪದಲ್ಲಿ ನಿಮಗೆ ಕಾಣಿಸ್ಲಿಕ್ಕೆ ಶುರುವಾಗ್ತದೆ ಅಂತ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವಾಗ ನೀವು ಆತ್ಮ ಕರ್ಮ ಭೋಗ ಏನಿದೆಯಲ್ಲ, ಈ ಕ್ಯಾರೆಕ್ಟರ್ ಮಾಡಿದೆ ಕರ್ಮ ಭೋಗ, ಭೋಗಿಸೋರು ಯಾರು? ಕ್ಯಾರೆಕ್ಟರ್ನೇ. तो कर्मद कड़ा बंधन ಇದೆ. ಸೈಲೆನ್ಸ್ ಕಿ ಶಕ್ತಿ ಸೆ ಪಾನಿ ಕಿ ಲಕೀರ್ ಮಿಸಲ್ ಅನುಭವ ಹೋಗ. ನೀವು ಒಂದು ವೇಳೆ
ಎಲ್ಲಾದ್ರಿಂದ ಡಿಟ್ಯಾಚ್ ಆಗಿ ಆ ನಿರಾಕಾರಿ ಸೈಲೆನ್ಸ್ನ ಅನುಭವ ಮಾಡಿದ್ರಿ ಅಂತಂದರೆ ನೀರಿನ ಥರ ಬಾಬಾ ಹೇಳ್ತಾರೆ, ನೀರಿನ ಮೇಲೆ ಹೆಂಗೆ ಗೆರೆ ಎಳೆಯೋದು ಎಷ್ಟು ಸರಳ ಇದೆಯೋ ಅಷ್ಟು ನಿಮ್ಮೆಲ್ಲ ಕರ್ಮ ಬಂಧನ್ ಕಠಿಣ ಪರಿಸ್ಥಿತಿ समाप्तागी होಗ್ಬಿಡ್ತಾವೆ ಅಂತ ಹೇಳ್ತಾರೆ बाबा। भोगने वाला नहीं, भोगना भोग रही हूँ या नहीं, लेकिन साक्षी दृष्टा हो इस हिसाब किताब का दृश्य भी देखते रहेंगे। ಭೋಗಿಸುವಂಥವ್ರಲ್ಲ, ಎಷ್ಟು ಸುಂದರ ಇದೆ ಬಾಬಾ, ಭೋಗಿಸುವಂಥವ್ರಾಗೋದಿಲ್ಲ, ಭೋಗಿಸ್ತಾ ಇದ್ದೀನಿ ಅಲ್ಲ, ಎಷ್ಟು ಭೋಗಿಸ್ಬೇಕ್ರಿ, ನಾನಾ ಭೋಗಿಸೋದು ಭಾಳ ತ್ರಾಸ ಬಂದದ, ಏನು ತಪ್ಪು ಮಾಡಿದ್ವಿ ಇದೆಲ್ಲ ಇಲ್ಲ। ಬಾಬಾ ಹೇಳ್ತಾರೆ ಸಾಕ್ಷಿ ದೃಷ್ಟ ಆಗಿ ಶರೀರದ ಅಥವಾ ಪಾರ್ಟ್ನ ಲೆಕ್ಕಾಚಾರ ಚುಕ್ತು ಆಗ್ತಾ ಇದೆ ಅಂತ ನೀವು ನೋಡ್ದೆ ಎಂಜಾಯ್ ಮಾಡ್ತೀರಿ ಅಂತ ಹೇಳ್ತಾರೆ ಬಾಬಾ। ಎಷ್ಟು ಸುಂದರ ಮಾತು। ಸೈಲೆನ್ಸ್ನ ಪವರ್ನ ಪ್ರಯೋಗ ಮಾಡ್ರಿ ತಮ್ಮ ಮೇಲೆ, ತನುವಿನ ಮೇಲೆ, ರೋಗದ ಮೇಲೆ, ಹಾಗೂ ಆ ಸೈಲೆನ್ಸ್ನ ಪವರಿಂದ ಯಾವ ಒಂದು ಪರಿವರ್ತನೆ ಆಗ್ತದೋ ತಮ್ಮೊಳಗ ಅದನ್ನ ಅನುಭವ ಮಾಡಿ ನೋಡ್ರಿ ಅಂತಾರೆ ಬಾಬಾ। ಓಂ ಶಾಂತಿ।